ಹೈಕಮಾಂಡ್ ತೀರ್ಮಾನ. ಎಲ್ಲರೂ ನನ್ನ ಮುಂಚೆನೂ ಭಾಳ ಸರಿ ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು, ಹೈಕಮಾಂಡ್ ಮಾಡೋದು. ನಾವು ಸುಮ್ಮನೆ ಹೋಗಿ ದಿಲ್ಲಿಯಲ್ಲಿ ನಮ್ಮ ಕೊಡಿ ನಿಮ್ಮ ಕೊಡಿ ಅಂದರೆ ಅದೆಲ್ಲ ಆಗಲ್ಲ. ಅಭಿಪ್ರಾಯ ಹೇಳ್ಬೋದು, ಇಂಥವ್ರನ್ನ ಕೊಡಿ ಅಂಥವ್ರನ್ನ ಕೊಡಿ ಅಂತ. ಅವರು ಅಲ್ಟಿಮೇಟ್ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ಯಾರಿಗಾನ ಮಾಡಬೇಕಾದ್ರೆ ಸುಮ್ಮ ಮಾಡಲ್ಲ. ಮಂತ್ರಿ ಮಾಡಬೇಕಾದ್ರೆ ಅವ್ರದ್ದೇ ಅಂತ ಒಂದು ಸರ್ವೆ ಮಾಡಿರ್ತಾರೆ. ಸರ್ವೆ ಮಾಡಿ ಪಕ್ಷಕ್ಕೆ ಎಲ್ಲ ಲಾಭ ಆಗ್ತದೆ, ಅದಕ್ಕಿಂತ ಹೆಚ್ಚಾಗಿ ರಾಜ್ಯಕ್ಕೆ ಮಂತ್ರಿ ಮಾಡಿದ್ರೆ ಈ ರಾಜ್ಯದ ಜನಕ್ಕೆ ಒಳ್ಳೇದಾಗ್ತದೆ ಅಂತ ಹಿನ್ನೆಲೆಯಲ್ಲೇ ಮಂತ್ರಿ ಮಾಡೋದು. ಈಗ ಯಾವ ಖಾತೆ ಅಂತ ಹೇಳೋಕ್ಕಾಗಲ್ಲ, ಮನೆ ಮುಖ್ಯಮಂತ್ರಿ ಬಿಟ್ಟಿದ್ದದು. ಯಾವ ಕೊಡ್ತಾರೋ ಗೊತ್ತಿಲ್ಲ. ನನಗೆ ವಸತಿ ಖಾತೆ ಕೊಟ್ಟಿದ್ದರು. ನಾನು 3 ವರ್ಷ ಅವಧಿಯಲ್ಲಿ ಒಂದು ಮನೆ ಕೊಟ್ಟಿರಲಿಲ್ಲ. 10 ವರ್ಷದಿಂದ ಒಂದು ಮನೆ ಕೊಟ್ಟಿರಲಿಲ್ಲ. ನನ್ನ ಅವಧಿಯಲ್ಲಿ 3 ವರ್ಷದಲ್ಲಿ 79,860 ಮನೆಗಳು ಕೊಟ್ಟಿದ್ದೀನಿ. ಇನ್ನು 33,000 ಮನೆ ರೆಡಿ ಮಾಡ್ಕೊಂಡಿದ್ದೆ. ನಾನು ಜೂನಲ್ಲಿ ಕೊಡಬೇಕಂತ ಇದ್ದೆ. ಅಷ್ಟೊತ್ತಿಗೆ ಸರ್ಕಾರ ಬದಲಾವಣೆಯಾಗಿ ಹೊಸ ಮುಖ್ಯಮಂತ್ರಿಗಳು ಬಂದರು. ಈಗ ಯಾವ ಖಾತೆ ಕೊಟ್ಟರು, ನಾನು ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀನಿ ನಾನು.